ಅಲ್ಲ ಏನ್ ಗೊತ್ತಾ ಮೇಡಮ್, ಈಗ ಫಿಲಂ ಇರ್ಬೋದು, ನೆಕ್ಸ್ಟ್ ಡೈರೆಕ್ಟರ್ ಪ್ರೊಡ್ಯೂಸರ್ಗಳಲ್ಲಿ ನಾನ್ ಕೇಳ್ಕೊಳ್ಳೋದಿಷ್ಟೇ, ನಾವು ಅವ್ರಿಗಿಂತ ದೊಡ್ಡವರಲ್ಲ. ಈಗ ಆಗಿನ ಕಾಲದಲ್ಲಿ ಬಂಗಾರದ ಮನುಷ್ಯ, ಮನೆಯ ಮಂತ್ರಾಲಯ ಅದೆಲ್ಲ ಫಿಲಂ ಮಾಡ್ತಾ ಇದ್ರು. ಹಿಂದಿನ ಕಲ್ಚರ್ದ್ ಏನಿದೆ ಅದನ್ನ ಸ್ವಲ್ಪ ಫಾಲೋ ಮಾಡಿ. ಈಗಿನ ಜನರೇಷನ್ ಇದೆ ಅನ್ನೋದಕ್ಕೋಸ್ಕರ ಆಗಿನ ಜನರೇಷನ್ನೇ ಬರ್ಲಿ ಬಿಡಿ, ಮತ್ತೆ ತಗೊಂಬನ್ನಿ, ಯಾಕಾಗಲ್ಲ. ಮತ್ತೆ ಮಹಾಭಾರತ ರಾಮಾಯಣ ಎಲ್ಲ ನೋಡ್ತಾ ಇರ್ಲಿಲ್ವಾ? ಇವಾಗ ಎಷ್ಟೋ ಜನ ಹಳೆಬ್ರೆಲ್ಲ ಸತ್ತೋಗಿದಾರಾ? ಈಗಿನ ಜನರೇಷನ್ ಅವ್ರಿಗೆ ಮಾತ್ರ ಜೀವನ ಅನ್ನೋದಾದ್ರೆ ನಾವೆಲ್ಲ ಹಿಂದ್ಲ ಕಾಲದೇ ಫಾಲೋ ಮಾಡ್ತಾ ಇದೀವಿ. ನಾನು ಈಗಲೂ ಸಹ ಯಾವ್ದು ಮಾಡರ್ನ್ ಡ್ರೆಸ್ ಹಾಕಲ್ಲ. ನಮ್ಮ ತಾಯಿ ಅಜ್ಜಿ ಏನ್ ಫಾಲೋ ಮಾಡಿದ್ರು ಅದನ್ನೇ ನಾನು ಫಾಲೋ ಮಾಡ್ತೀನಿ. ಈಗ ನನ್ನ ನೋಡಿ ನನ್ನ ಮಗಳು ಸೀರೆ ಉಟ್ಕೊಳ್ತಾ ಇದ್ದಾಳೆ, ಸೀರೆ ಆಸೆ ಪಡ್ತಾ ಇದ್ದಾಳೆ. ಈಗಿನ ಜನರೇಷನ್ ಅಂದ್ರೆ ನನ್ನ ಮಗಳು ಚೇಂಜ್ ಆಗ್ಬೋದಿತ್ತಲ್ಲ. ನಾನ್ ಕೇಳೋದು ಈಗ ಫಿಲಂ ಅವ್ರದ್ದು ಬಂದಿರೋ ಅವ್ರ ಮನೇಲಿ ತೋರಿಸಿದಂತ ಒಂದು ಪದ್ಧತಿ. ನೀವು ಸಮಾಜಕ್ಕೆ ಈಗ ನೋಡಿ ಮೇಡಮ್, ಒಂದು ಬಟ್ಟೆ ಅಂಗಡಿಲಿ ಒಂದು ಬಟ್ಟೆ ಹಾಕಿದ್ದಾರೆ ಜೀನ್ಸ್ ಅಂದ್ರೆ ಅದನ್ನ ಜನ ಇಷ್ಟಪಡಲ್ಲ. ಅದೇ ಯಾರೋ ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಯಾರೋ ಒಬ್ರು ಸೆಲೆಬ್ರಿಟೀಸ್ ಹಾಕಿದ್ದಾರೆ ಅಂದಾಗ ಅದನ್ನ ಜನ ತುಂಬಾ ಅದೆಲ್ಲ ಫುಲ್ ಅದೇ ಡಿಮ್ಯಾಂಡ್ ಆಗ್ಬಿಡುತ್ತೆ. ಸರ್ ನಮ್ಗೆ 10 ಬೇಕು 20 ಬೇಕು ಅನ್ನೋ ತರ ಇದೆ. ಅದೇ ಒಂದು ಮಾಡ್ರನ್ ಆಗುತ್ತೆ. ಹಂಗಾಗಿ ಜನಗಳೆಲ್ಲ ಸೆಲೆಬ್ರಿಟಿಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ, ಸೀರಿಯಲ್ ಫಿಲಮ್ ಅಂತ. ಸೊ ಏನ್ ನೀವು ಕೊಡ್ತಿರೋ ಫಿಲಮ್ ಅಲ್ಲಿ ಇರ್ಬೋದು, ಸೀರಿಯಲ್ ಅಲ್ಲಿ ಇರ್ಬೋದು, ಒಂದು ಜನಸಾಮಾನ್ಯರಿಗೆ ಒಳ್ಳೆ ಮೆಸೇಜ್ ಕೊಡಿ. ನೀವು ಮಾಡೋಂಥ ಡ್ರೆಸ್ ಸೆನ್ಸ್ ಇರ್ಬೋದು, ಅದು ನಾಳೆ ಜನ ಅದನ್ನು ಫಾಲೋ ಮಾಡ್ತಾರೆ. ಸುದೀಪ್ ಸರ್ ಮಾಡಿದ್ರು, ಅವಾಗೆಲ್ಲ ವಿಷ್ಣುವರ್ಧನ್ ಸರ್ ಇರ್ಬೋದು, ರಾಜ್ಕುಮಾರ್ ಸರ್, ಶಂಕರ್ ನಾಗ್ ಅವರು, ಅವ್ರದ್ದೆಲ್ಲ ಫಿಲಮ್, ಅಂಬರೀಶ್ ಅವರು. ಅದು ತಗೊಳ್ಳಿ ಮೇಡಮ್, ಅವಾಗ ಏನಿತ್ತು ಈ ತರ ಇತ್ತ ಮೇಡಮ್, ಕ್ರೈಮ್ಗಳೇ ಇರ್ಲಿಲ್ಲ ನಮ್ಮ ಅಷ್ಟೇ ಇದ್ರಲ್ಲಿ. ಏನ್ ಮೇಡಮ್ ಕರೆಕ್ಟ್ ಮಾತಾಡ್ತಾ ಹೋದ್ರೆ ತುಂಬಾ ವಿಷಯಗಳು ಬರುತ್ತೆ. ಓಕೆ ನಾನು ನೋಡಿ ಮೇಡಮ್ ಒಬ್ರು